ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹಾವೇರಿಯ ಕೊಂಡೋಜಿ ಕ್ರಾಸ್ ಬಳಿ ಹಾಡಹಗಲೇ ಗುತ್ತಿಗೆದಾರನ ಕೊಲೆ ಕೇಸ್. ಶಿವಾನಂದ ಹತ್ಯೆ ಆರೋಪಿಗಳ ಕಾಲಿಗೆ ಗುಂಡು ಹೊಡೆದ ಪೊಲೀಸರು. ಫೈರಿಂಗ್ ಬಳಿಕ ಅಶ್ರಫ್ ನಾಗರಾಜ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಹಾಸನದ ಮಾರೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಭೂಕುಸಿತ. ಬೆಂಗಳೂರಿಂದ ಮಂಗಳೂರಿಗೆ ಸಂಚರಿಸುವ ವಾಹನಗಳಿಗೆ ತಾತ್ಕಾಲಿಕ ನಿರ್ಬಂಧ. ಬೇಲೂರು ಮಾರ್ಗದ ಚಾರ್ಮಾಡಿ ಘಾಟ್ ಮೂಲಕ ಸಂಚರಿಸಲು ಡಿಸಿ ಲತಾ ಕುಮಾರಿ ಆದೇಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಣ್ಣಗುಂಡಿಯಲ್ಲಿ ಮತ್ತೆ ಕುಸಿದ ಗುಡ್ಡ. ನೆಲ್ಯಾಡಿ ಸಮೀಪ ಸಾಲುಗಟ್ಟಿ ನಿಂತ ವಾಹನಗಳು. ಇಚ್ಲಂಪಾಡಿ ಮಾನಡ್ಕ ರಸ್ತೆ ಬ್ಲಾಕ್. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ. ಮಲಪ್ರಭಾ ನದಿ ಪಾತ್ರದ ಪ್ರಖ್ಯಾತ ಆಂಜನೇಯ ಶಿವನ ಮಂದಿರ ಮುಳುಗಡೆ. ನದಿಯ ದಡದಲ್ಲೇ ನಿತ್ಯ ಪೂಜೆ, ಭಕ್ತರಿಂದ ದರ್ಶನ. ಮಲಪ್ರಭೆಯ ಅಬ್ಬರಕ್ಕೆ ಕೊಚ್ಚಿ ಹೋದ ತಾತ್ಕಾಲಿಕ ರಸ್ತೆ. ಬೆಳಗಾವಿ ಜಾಂಬೋಟಿ ಗೋವಾ ಮಾರ್ಗದಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತ. ಖಾನಾಪುರ ಮೂಲಕ ಸುತ್ತಿಕೊಂಡು ಪ್ರಯಾಣಿಸ್ತಾ ಇರುವ ಪ್ರವಾಸಿಗರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.